ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸದಸ್ಯರು ಇದ್ರೆ ಗ್ರಾಮ ಪಂಚಾಯತ್ ಸದಸ್ಯರೇ ಆಯ್ಕೆ ಮಾಡೋಕೆ ಇಷ್ಟು ಮುಂಚೆನಿಂದ ಗ್ರಾಮ ಪಂಚಾಯತ್ ಸದಸ್ಯರೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಈ ಸಾರಿ ಹಂಗಿಲ್ಲ. ಒಂದು ಟೀಚರ್ಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿದ್ದಾರೆ, ಒಂದು ಅಂಗನವಾಡಿನಿಂದ ತಗೊಳ್ಳಿದ್ದಾರೆ, ಇನ್ನೊಂದು ಮಹಿಳಾ ಸಂಘದವರು ತಗೊಳ್ಳಿದ್ದಾರೆ. ಎಲ್ರು ತಗೊಂಡಿರೋದು. ಅದಕ್ಕೆ ನಾನು ಮೇಡಮ್ಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ತುಂಬಾ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. ಸೊ ಇಷ್ಟೊತ್ತು ಮೀಟಿಂಗ್ ಅಲ್ಲಿ ಎಲ್ಲ ಒಳ್ಳೆ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಫೀಡ್ಬ್ಯಾಕ್ ಅಲ್ಲಿ ಇಟ್ ಇಸ್ ಎ ಗುಡ್ ಥಿಂಗ್. ಅಂದ್ರೆ ಎಲ್ಲರೂ ಮೆಂಬರ್ಸ್ ಆಕ್ಟಿವ್ ಆಗಿರೋದ್ರಿಂದ ಸೊ ಇದೆಲ್ಲ ನಮ್ಮ ಹಾಸ್ಪಿಟಲ್ ಯಾರೇ ಇರ್ಬೋದು, ಆ ಮೆಂಬರ್ ಇರ್ಲಿ ಇಲ್ಲದೆ ಇರ್ಲಿ, ಯಾರಿದ್ರೇನು ಒಂದು ಇಂಪ್ರೂವ್ಮೆಂಟ್ಗೋಸ್ಕರನೇ ಮಾತಾಡ್ತಿದ್ರು ಎಲ್ಲಾರು. ಸೊ ಇದು ತುಂಬಾ ಅಂದ್ರೆ ಒಳ್ಳೆ ವಿಷಯನೇ. ಸೊ ಐ ಆಮ್ ಸೋ ಹ್ಯಾಪಿ ಹೊಸ ಕಮಿಟಿ ಮೆಂಬರ್ಸ್ ಇಂದ. ಸೊ ಇನ್ನು ಬೆಟರ್ ಗ್ರೋತ್ ಸಿಗುತ್ತೆ ಹಾಸ್ಪಿಟಲ್ ಕಡೆಯಿಂದ ಅಂತ ನಾನು ಹಾಮಿ ಕೊಡ್ತೇನೆ. ಇವತ್ತು ಆರೋಗ್ಯ ರಕ್ಷಾ ಸಮಿತಿಯ ಪ್ರತಿ ತಿಂಗಳು ನಡೆಯೋ ಥರ ಇವತ್ತು ಒಂದು ಮೀಟಿಂಗ್ ನಡೀತು. ಅದರಲ್ಲಿ ಮಾನ್ಯ ಶಾಸಕರು ಹೊಸ ಕಮಿಟಿಯನ್ನು ಇದು ಮಾಡಿದರು. ಸೊ ಹೊಸ ಕಮಿಟಿ ಜೊತೆ ಇವತ್ತು ಮೊದಲನೇ ಒಂದು ಮೀಟಿಂಗನ್ನು ಮಾಡಿದ್ವಿ. ಆರೋಗ್ಯ ರಕ್ಷಾ ಸಮಿತಿಯ ಎಲ್ಲ ಹೊಸ ಸದಸ್ಯರೊಂದಿಗೆ ಮೀಟಿಂಗನ್ನು ಮಾಡಿದ್ವಿ. ಒಂದು ಜನಗಳಿಗೆ ಸಹಕಾರ ಇರಬೇಕು. ನಾವು ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲರೂ ನಮ್ಮ ಹತ್ರ ಏನು ಸಹಾಯ ಆಗ್ತದೆ ಅವ್ರ ಹತ್ರ ನೋಡ್ತಾರೆ. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ ಎಲ್ಲರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ಹೇಳಿದ್ರು. ಮೇಡಮ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು, ವಿನಯ್ ಡಾಕ್ಟರ್ ಅವ್ರಿಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು, ಸಿಸ್ಟರ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಒಳ್ಳೆ ಕೆಲಸ ನಡೀತಾ ಇದೆ. ಟೀಮ್ ವರ್ಕ್ ಚೆನ್ನಾಗಿದೆ. ಇಲ್ಲಿ ಹಾಸ್ಪಿಟಲ್ದಲ್ಲಿ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ. ಪೇಷಂಟು ಬೇಕಾದಷ್ಟು ಜಾಸ್ತಿ ಬರ್ತಾ ಇದ್ದಾರೆ. ಇವಾಗ ಮುಂಚೆನೇ ಸ್ವಲ್ಪ ಕಡಿಮೆ ಬರ್ತಾ ಇತ್ತು. ಆ ಪೇಷಂಟ್ ಬರ್ತಾ ಇರೋದು ನೋಡೋಕ್ಕೆ ಸ್ವಲ್ಪ ಟೈಮ್ ತೆಗಿತಾ ಇದೆ. ಇಲ್ಲಿ ಮೇಡಮ್ ಬೆಳಿಗ್ಗೆ ಹೊತ್ತು ಯಾವ್ದನ್ನ ಸಿಸರಿಂಗ್ ಬಂದ್ಬಿಟ್ರೆ ಮೇಡಮ್ ಅಲ್ಲಿ ಹೊರಟೋಗ್ಬಿಡ್ತಾರೆ. ಸಿಸರಿಂಗ್ ಹೋಗೋ ಟೈಮ್ನಲ್ಲಿ ಇಲ್ಲಿ ಏನಾಗ್ತದೆ, ಒಬ್ರು ಡಾಕ್ಟರ್ ನೋಡ್ಬೇಕು, ವಿನಯ್ ಡಾಕ್ಟರ್ ನೋಡ್ಬೇಕು, ಡೆಂಟಲ್ ಡಾಕ್ಟರ್ ನೋಡ್ಬೇಕು. ಡೆಂಟಲ್ ಇದ್ರೆ ನೋಡ್ತೀನಿ, ಇಲ್ಲಾಂದ್ರೆ ಇರ್ತಾರೆ ಅವರು, ಅದು ಹೇಳ್ತಾರೆ. ಇವಾಗ ಅದಕ್ಕೆ ನಮ್ಗೆ ಒಂದು ಫಿಸಿಷಿಯನ್ ಇಲ್ಲಿ ಬೇಕಾಗಿದೆ. ಫಿಸಿಷಿಯನ್ ಬೇಕು. ನಾವು ಹೇಳೋದೇನಂದ್ರೆ ಫಿಸಿಷಿಯನ್ ಒಂದು ಬೇಕು. ಇಷ್ಟಂತ ಹೆಂಗೆ ಜಾಸ್ತಿ ಆಗಿದೆ ಹಂಗೆ ಅದೇ ತರ ಮೆಡಿಕಲ್ ಏನಂತಂದ್ರೆ ಎಲ್ಲಾ ಸರ್ಕಾರಿ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ಡೆಫಿನೆಟ್ಲಿ ಬಿಕಾಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಆಲ್ಮೋಸ್ಟ್ 89% ಸರ್ಟಿಫೈ ಆಗಿದ್ದೀವಿ. ಸೊ ವಿ ಆರ್ ಗಿವಿಂಗ್ ದ ಸ್ಟ್ಯಾಂಡರ್ಡ್ ಏನಿದೆ, ಕ್ವಾಲಿಟಿ ಸರ್ವಿಸ್ ಯಾವ ತರ ಇದೆ, ಈವನ್ ದ ಅಂದ್ರೆ ಸ್ಯಾನಿಟೇಷನ್ ಹೈಜೀನ್ ವರ್ಗು ನಮ್ದು ಬೆಸ್ಟ್ ಆಗೇ ಇದೆ. ಜಾಸ್ತಿ ಬರ್ತಾ ಇದೆ ಜನ ಏನಾಗಿದೆ ಅವ್ರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ದು ಸಹಕಾರ ಏನ್ ಬೇಕಾಗಿದೆ ನಾವು ರೆಡಿ ಆಗಿದ್ದೀವಿ. ನಮ್ ಗ್ರಾಮ ಪಂಚಾಯತ್ ಕಡೆಯಿಂದ ನಿಮ್ಗೆ ಏನ್ ಬೇಕು ಸಹಕಾರ ಕೊಡ್ತೀವಿ. ಇವಾಗ ನಿಮ್ ಕೈಯಿಂದ ಅಟೆಂಡರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಹೇಳ್ಬೇಡಿ, ನಾವು ಮಾಡ್ತೀವಿ. గ్రామ పంచాయతీ మాట్లాడుతున్నారు. 5,000 రూపీస్ ఉంది మన నుంచి. అవును, వీళ్ళు ఏబిఆర్ స్కీమ్ లో వీళ్ళు 5,000 రూపీస్ ఇస్తాం. 10,000 రూపీస్ ಸೊ ಲಾಸ್ಟ್ ARS ಕಮಿಟಿ ಮೀಟಿಂಗ್ ಸುನೀಲ್ ಸರ್ ಇರುವಾಗ ಇದ್ರು ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರು. ಸೊ ಈ ಮೀಟಿಂಗ್ ಅಲ್ಲಿನೂ ಒಂದು ರೆಸೊಲ್ಯೂಷನ್ ತಗೊಂಡು ನೈಟ್ ಸೆಕ್ಯೂರಿಟಿ ಒಬ್ಬರನ್ನ ಅರೇಂಜ್ ಮಾಡೋ ತರ ಸೊ ಜಂಟಿಯಾಗಿ ಅಂದ್ರೆ ಪಂಚಾಯತಿ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಸೊ ಜಂಟಿಯಾಗಿ ಅವ್ರಿಗೆ ಏನೋ ಒಂದು ಪ್ರೋತ್ಸಾಹದ ನಿಧಿ ಕೊಟ್ಟು ಒಂದು ಸೆಕ್ಯೂರಿಟಿನ ಇಟ್ಕೋಬೇಕು ಅಂತ ಇದು ಮಾಡಿದ್ವಿ. ಅದು ಬಿಟ್ಟು ನೈಟ್ ಟೈಮ್ ಡಾಕ್ಟರ್ಸ್ ಇಲ್ಲ ಅಂತ ಎಲ್ಲ ಹೇಳ್ತಿರೋದ್ರಿಂದ ಸೊ ಒಂದು ಯಾರಾದರೂ MBBS ಡಾಕ್ಟರ್ನ ರಿಕ್ವೆಸ್ಟ್ ಮಾಡೋ ಥರ ನಮ್ಮ ಹೈಯರ್ ಅಥಾರಿಟಿ ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿ ನಾವು ಆಲ್ರೆಡಿ ಕಳಿಸಿದ್ವಿ. ಮತ್ತೆ ಕಮಿಟಿ ಮುಖಾಂತರನೂ ಇನ್ನೊಂದು ಲೆಟರ್ನ ಕೊಟ್ಟು ನೈಟ್ ಟೈಮ್ ಒಬ್ರು MBBS ಡಾಕ್ಟರ್ ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನೂ ಬೆಟರ್ ಆಗಿ ಸರ್ವಿಸಸ್ ಕೊಡ್ಬೋದು, ರೌಂಡ್ ದ ಕ್ಲಾಕ್ 24 hours ಸರ್ವಿಸ್ ಕೊಡ್ಬೋದು ಅಂತ ಅನ್ಕೊಂತ. ಹಂಗೆ ಅದೇ ತರ ಮೆಡಿಸಿನ್ಸ್ ಕೊಡಬೇಕು. ಇಲ್ಲಿ ಮೆಡಿಸಿನ್ಸ್ ಕಡಿಮೆ ಕೊಡ್ತಾ ಇರೋದು. 6 ತಿಂಗಳ ಮೆಡಿಸಿನ್ಸ್ 1 ತಿಂಗಳಲ್ಲಿ ಖಾಲಿ ಆಗ್ತಾ ಇದೆ. ಈ 5 ತಿಂಗಳು ಏನ್ ಮಾಡೋದು ಅವರು? ಸರ್ಕಾರಕ್ಕೆ ನಾವು ಏನು ಮನವಿ ಮಾಡಿದ್ದೀವಿ ಮೇಡಮ್ ಅವ್ರ ಹತ್ರ, DHOಕ್ಕೆ THOಕ್ಕೆ ಮನವಿ ಮಾಡಿ ನಮ್ದು ಇದು ಜಾಸ್ತಿ ಆಗಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಪೇಷಂಟ್ ಜಾಸ್ತಿ ಬರ್ತಾ ಇದ್ದಾರೆ. ಆ ಪೇಷಂಟ್ ಜಾಸ್ತಿ ಬರ್ತಾ ಇರೋದಕ್ಕೆ ನಾವು ಈ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಈ ಕಡೆ ಪಕ್ಕದಲ್ಲಿ ನಮ್ಮ ಯಾರಿಗೇನು ಲಾಭ ಇಲ್ಲ. ದಯವಿಟ್ಟು ಇಲ್ಲಿ ಬಂದು DHO ಅವರಾಗಲಿ THO ಅವರಾಗಲಿ ಇನ್ಸ್ಪೆಕ್ಷನ್ ಮಾಡಿ ಒಂದು ದಿವಸ ಇಲ್ಲಿ ಇರಬೇಕು, ನೋಡಬೇಕು. DHO ಅವರು ಬಂದು ಇರಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು. ಎಷ್ಟು ಪೇಷಂಟ್ ಬರ್ತಾ ಇದ್ದಾರೆ ಹಾಸ್ಪಿಟ್ಲ್ ಹತ್ರ, ನೈಟ್ ಏನು ಪೇಷಂಟ್ ಬರ್ತಾ ಇದ್ದಾರೆ ನೋಡಬೇಕು. ಅವರು ಹೆಡ್ ಆಫೀಸಲ್ಲಿ ಕೂತ್ಕೊಂಡು ನೋಡಿದ್ರೆ ಇದು ಆಗೋ ಕೆಲಸ ಇಲ್ಲ. ದಯವಿಟ್ಟು ಬಂದು ಇಲ್ಲೆಲ್ಲ
ತನಿಖೆ ಮಾಡಬೇಕು ಏನಾಗ್ತಾ ಇದೆ ಅಂತ. ನಮ್ಮ ಊರಿನ ಪಕ್ಕದಲ್ಲಿ ಎಲ್ಲ ಸುಮಾರು ಹಳ್ಳಿಗಳಿದೆ, ಅಲ್ಲಿಂದ ಎಲ್ಲ ಜನ ಬರ್ತಾರೆ, ಅವ್ರಿಗೆಲ್ಲ ಅನುಕೂಲ ಆಗ್ಬೇಕಂತ ನಮ್ಮ ಸದಸ್ಯರು ಸಹ ಹೇಳಿದ್ದೀನಿ, ನಾನು ನಮ್ಮ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ. ನಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ಒಂದು ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ. ಅದಕ್ಕೇನು ನಮ್ಮ ಕಡೆಯಿಂದ ಏನಾಗ್ತದೆ ಅದು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೇಡಮ್ ಅವರು ಸಹ ಅವ್ರ ಕಡೆಯಿಂದ ಏನಾಗ್ತದೆ ಅದು ನಾವು ಕೊಡೋಕೆ ರೆಡಿ ಆಗಿದ್ದೇವೆ ಅಂತ ಹೇಳಿದ್ದಾರೆ. ಅದೆಲ್ಲ ನಮ್ಮದು ಸಹಕಾರ ಹಾಸ್ಪಿಟಲ್ ಕೆಲಸಕ್ಕೆ ಏನಾಗಲಿ ನಮ್ಮ ಸಹಕಾರ 24 ಗಂಟೆ. ಮೇಡಮ್ ಅವ್ರು 24x7 ನಾವು 24 hours ಸದಸ್ಯರೆಲ್ಲ ನಾವು ಹಂಗೇನೆ ಇದು ಮಾಡ್ತೀವಿ ಅಂತ